ANMR ನ್ಯೂಸ್ಗೆ ಸ್ವಾಗತ. ಶ್ರೀ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿರವರಿಗೆ ಚಿಂತಾಮಣಿ ನಗರದಲ್ಲಿ ಅದ್ದೂರಿ ಸ್ವಾಗತ. ಚಿಂತಾಮಣಿಯ ಶ್ರೀ ಸಾಯಿರಾಮ್ ಆಯುರ್ ಕೇರ್ 2 ಮಾಲೀಕರಾದ ಪದ್ಮಶಾಲಿ ಕೊಂಗತಿ NV ನಾಗೇಶ್ ಮತ್ತು ಕುಟುಂಬದವರಿಂದ ಶ್ರೀ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿ ಇವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ಮತ್ತು ಆರೋಗ್ಯ ಉತ್ಸವವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ವಾಮೀಜಿರವರನ್ನು ನಗರದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಚಿಂತಾಮಣಿ ನಗರದ MG ರಸ್ತೆಯಲ್ಲಿರುವ D&H ಹೆಲ್ತ್ ಕೇರ್ ಕಚೇರಿಯಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ವಾಮೀಜಿರವರನ್ನು ನಂತರ ಸದರಿ ಕಚೇರಿಯಿಂದ ಬಾಗೇಪಲ್ಲಿ ವೃತ್ತದ ಮೂಲಕ ಆರೋಗ್ಯ ಉತ್ಸವ ಕಾರ್ಯಕ್ರಮ ನಡೆಯುವ ಸ್ಥಳವಾದ ನಗರದ MG ರಸ್ತೆಯ ತಿಮ್ಮಸಂದ್ರದಲ್ಲಿರುವ BVM ಕನ್ವೆನ್ಷನ್ ಹಾಲ್ವರೆಗೂ ಅಲಂಕೃತ ರಥದಲ್ಲಿ ಮಂಗಳವಾದ್ಯ ಮತ್ತು ಡೋಲು ಮತ್ತು ಪಟಾಕಿ ಸಿಡಿಸಿ ಸ್ವಾಮೀಜಿಯವರನ್ನು ಅದ್ದೂರಿಯಾಗಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ನಂತರ BVM ಕನ್ವೆನ್ಷನ್ನಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶ್ರೀ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿರವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರಿಗೆ ಪ್ರವಚನವನ್ನು ಸಹ ನೀಡಿದಲ್ಲದೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಹ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿರಾಮ್ ಆಯುರ್ ಕೇರ್ 2 ಮಾಲೀಕರಾದ ಪದ್ಮಶಾಲಿ ಕೊಂಗತಿ NV ನಾಗೇಶ್ ಮತ್ತು ಕುಟುಂಬದವರು, D&H ಹೆಲ್ತ್ ಕೇರ್ ಬೆಂಗಳೂರಿನ CR ಜೋಶಿ, ವರ್ಧಾ ಲೈಫ್ನ ಚಿಂತಾಮಣಿಯ ಮಾಲೀಕರಾದ A ಪುರುಷೋತ್ತಮ್, ಚಿಂತಾಮಣಿ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಯಿನಾಥ್ S ಮತ್ತು ತಿಮ್ಮಸಂದ್ರದ ವಿಷ್ಣು ಸಿಲ್ಕ್ ಹೌಸ್ನ ಮಾಲೀಕರಾದ CV ಜಗದೀಶ್, D&H ಹೆಲ್ತ್ ಕೇರ್ನ ಮಾಲೀಕರಾದ ತುಳಸಿ ಸೇರಿದಂತೆ ಮತ್ತಿತರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬಿಡದಲ್ಲಿ ಶ್ರೀಗಂಧ ಜೊತೆಯ ಗಂಧದಲ್ಲಿ ಆ ಗಂಧವನ್ನು ಎಲೆಗೆ ಲೇಪನ ಮಾಡಿ ಅದರ ಮಧ್ಯದಲ್ಲಿ ಒಂದು ನಕ್ಷತ್ರ ಬರುತ್ತೆ. ನಕ್ಷತ್ರದ ಮಧ್ಯದಲ್ಲಿ ಐ ಅಂತಕ್ಕಂಥ ಒಂದು ಅಕ್ಷರ ಬರುತ್ತೆ. ಐ ಅಂತಕ್ಕಂಥ ಬರೆದು ಅದರ ಮಧ್ಯಾಹ್ನ 12 ಗಂಟೆಗೆ ಅಲ್ಲಿವರೆಗೂ ಉಪವಾಸ ಇರಬೇಕು. ಮಧ್ಯಾಹ್ನ 12 ಗಂಟೆಗೆ ನೀವು ಪ್ರಾರ್ಥನೆ ಮಾಡಿ ಅದರ ಮೇಲೆ ಕೆಂಪು ಹೂಗಳನ್ನು ಬಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ಮತ್ತು ಉಡುಪಾದ ಹರಿವಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ತಾಮ್ರ ತಮ್ಮಿಯಲ್ಲಿ ನೀರಿಟ್ಕೊಂಡು ಆ ನೀರಿಂದ ಅದು ಬೆಳೆದರೆ ಅದು ಬಿಟ್ಟಿದ್ದೇ ಆದರೆ ಅಲ್ಲಿ ನಾಚಕರು ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಕುಟುಂಬದ ಭವಿಷ್ಯದಲ್ಲಿ ಸಾಕಷ್ಟು ಬೆಳೆಸಿದೆ. ಆ ನೆಮ್ಮದಿಯಾಗಿರುತ್ತೆ ಮತ್ತು ನಿನ್ನ ಸ್ವತಂತ್ರದಲ್ಲೂ ಒಂದು ಅಪರೂಪದ ಶಕ್ತಿ ಇದೆ. ಆ ಶಕ್ತಿ ನಿನ್ನ ಎಡಗಡೆ ಸ್ವತಂತ್ರ ಹೊಟ್ಟು ಮಚ್ಚನೂ ಆಧಾರ ಇದೆ. ನಿನ್ನ ನೆಕ್ಸ್ಟ್ ಟೈಮ್ ಸಂಘದ ಮೇಲೆ ನಿನ್ನ ಹೊಟ್ಟು ಮಚ್ಚ ಆಧಾರ ಸಾಧ್ಯ ಇದೆ. ನೋಡ್ಕೊಳ್ತೀಯಾ? ಕರೆಕ್ಟಾ? ಒಳ್ಳೆಯದಾಗಿ ಇದನ್ನು ಮಾಡಿದ್ರೆ ಸಾಕು, ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಮಾಡಿ ನಾನು
ಹಳೆ ಪಾದ ಅಷ್ಟು ಮಾತ್ರ ಅವನ ಕೆಲಸ ಮಾಡಿ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆ ಸ್ಥಳದ ನೋವಿಗೆ ಬಹಳ ಈಸಿಯಾಗಿ ನಾವು ಹೇಳೋದು ಮಾಡಿ. ಬಿಳಿ ಎಕ್ಕದಲ್ಲೇ ಗೊತ್ತರ ನಾವು ಬಿಳಿ ಎಕ್ಕದ ಎಲೆ ಬಿಸಿ ಮಾಡಬೇಕು. ಬಿಸಿ ಮಾಡಿ ಅದಕ್ಕೆ ಒಂಚೂರು ಹುಣಸೆ ಹಣ್ಣು, ಬೇರೆ ಒಂಚೂರು ಸುಣ್ಣ, ಒಂಚೂರು ಬೆಸಲ್ ಪುಡಿ ಇದೆಲ್ಲ ಹಾಕಬೇಕು. ಎಲೆ ಬಿಸಿ ಇರಬೇಕು. ಬಿಸಿ ಎಲೆಗೆ ನೀವು ಅಷ್ಟು ಪದಾರ್ಥ ಹಾಕಬೇಕು. ಹಾಕಿ ನಾಳೆ ಪಾದಕ್ಕೆ ಹಾಕಬೇಕು. ಪಾದಕ್ಕೆ ಹಾಕಿ ಒಂದು ಕಾಟನ್ ಬಟ್ಟೆಯನ್ನು ಸುತ್ತಬೇಕು. ಎಲೆ ಮಾತ್ರ ಬಿಸಿ, ಬೇರೆ ಪದಾರ್ಥ ಯಾವುದು ಬೇಡ. ಅದನ್ನು ತಗೊಳ್ಳಿ ಪಾದಕ್ಕೆ ಕಟ್ಟಿ ಇದು ರಾತ್ರಿ ಮಗುವಾಗ ಮಾಡಿ ಬೆಳಗ್ಗೆ ಸಂಜೆಯಲ್ಲಿ ಈ ಥರ ಒಂದು 15 ದಿವಸ ನೀವು ಮಾಡಿ. ಅದಾದಮೇಲೆ ಎಣ್ಣೆಣ್ಣೆ ಚೆನ್ನಾಗಿರುವಂಥ ಪ್ಯೂರ್ ಎಣ್ಣೆಣ್ಣೆ ತರಿಸಿ. ಎಣ್ಣೆಣ್ಣೆಗೆ ಸ್ವಲ್ಪ ಪಚ್ಚಕ ಕೂಡ ನೀರಿಗಿಂತ ಇಲ್ಲ ಹಾಕಿ ಎರಡೂ ಮಿಕ್ಸ್ ಮಾಡಿ ಪಾದ ಮೇಲ್ಭಾಗ ಮತ್ತು ತಳಭಾಗ ಹಚ್ಚಿ ಅವರ ಹೊಟ್ಟೆಗೆ ಒಂದು 25 ದಿವಸ ದಾಲ್ಚಿನ್ನಿ, ಜೀರಿಗೆ, ಒಂದು 4 ಮೆಂತ್ಯ ಇದನ್ನ ಹೊಟ್ಟೆ ಕೊಡಿ. ಆಟೋಮೆಟಿಕ್ ಆಗಿ ಕಾಲ ಗುಣಾಗುತ್ತೆ. ಅವರು ಮೊದಲಿಗಿಂತ ತುಂಬ ಚೆನ್ನಾಗಿ ನಡೀತಾರೆ. ಒಳ್ಳೆಯದಾಗುತ್ತೆ. ಅದು ಹುಟ್ಟುತ್ತಾಗಿರೋದ ಇವಾಗಿಲ್ಲ, ಅದು ಹುಟ್ಟುತ್ತಾನ ಇವಾಗ ಹೇಳ್ಕೊಟ್ಟಿಲ್ಲ. ಈಗ ಬಂದಿರೋದು ಶುಗರು BP ಏನಾದ್ರು ಇದೆಯಾ? ಮತ್ತೆ ಒಂದು ಕೆಲಸ ಮಾಡಿ, ಬನ್ಗೊಂಡೆ ಸೊಪ್ಪು ಸ್ವಲ್ಪ ಹಸುವಿನ ಒಳ್ಳೆ ಚೆನ್ನಾಗಿರೋದು ನಾಟಿ ಹಸುವಿನ ಬೆಣ್ಣೆ ಅದನ್ನು ನೀವು ಆಹಾರ ತಗೊಳ್ತಪ್ಪ ಸರಿ ಹೋಗು. ಚಿಂತನೆಯ ಕಾಲ 3 ತಿಂಗಳಿಂದ ಬಹಳ ಒದ್ದಾಡ್ತಾ ಇದೆ. ಈ 3 ತಿಂಗಳಿಂದ ನೀವೇನು ಪ್ರೆಷರ್ ಇದ್ದೀರೋ ಇನ್ನು ಬಹಳ ಬೇಗ ನನಗೆ ಈ ಬರುವ 4 ಮಾಸ ಫೆಬ್ರವರಿ, ಜನವರಿ 7, ಫೆಬ್ರವರಿ 1 ನೀವು ಅದ್ರ ಬಗ್ಗೆ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ತೀವಿ. ಕೆಲಸ ಆಗುತ್ತೆ. ಗೃಹಪ್ರವೇಶಕ್ಕೆ ನಾನು ಕಳಿಸಿ ಒಳ್ಳೆದಾಗುತ್ತೆ. ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ನಾನು ಉಪನ್ಯಾಸ ಮಾಡಿ ನಿಮ್ದಾಗಿ ನೀವು ಹೇಗೆ ಬೆಳೆಸಿದ್ರು ಹಾಗೆ ನನ್ನ ಮಕ್ಕಳಿಗೆ ಬೆಳೆಸಿದ್ರೆ ಸಾಲ. ನೀವು ನೋಡ್ಬಿಟ್ಟು ಪಾಪ ಕಂಡುಬಿಟ್ಟೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಅವರಿಗೆ ಚಿಕ್ಕವರಿದ್ದಾರಲ್ಲ ಅವರು ಬಹಳ ಶಾರ್ಪ್ ಆಗಿದ್ದಾರೆ. ಅವರು ನಿಮ್ಮ ಪ್ರಕರಣನ ನಡೆಸ್ತಾರೆ. ಅವರು ಸ್ವಲ್ಪ ಸ್ಟ್ರಾಂಗ್. ನಿಮ್ಮನೆಯೇ ಊಟ ಇವತ್ತು ನಿಮ್ಮನೆಯೇ ಊಟ ಆರೋಗ್ಯ ಸರಿ ಹೋಗೋದು ಮನೆ ಕೆಲಸಗಳ 5 ಭಾನುವಾರ ಸೂರ್ಯ ನಮಸ್ಕಾರ ಮಾಡಿ 5 ಭಾನುವಾರ ತಲೆ ಸ್ನಾನ ಮಾಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯನ ನಮಸ್ಕಾರ ಮಾಡಿದ ನಂತರ ಒಂದಿಷ್ಟು ಗೋಧಿಯಿಂದ ಪಾಯಸ ಮಾಡಿ ಆ ಗೋಧಿ ಪಾಯಸ ಮಾಡಿ ಅಷ್ಟು ಮಕ್ಕಳ ಕೊಡು. ಅದಾದ್ಮೇಲೆ ಒಂದಷ್ಟು ದೊಡ್ಡವರು ಕೊಟ್ಟು ನೀನು ಆಹಾರ ತಗೋ. ಇದನ್ನೊಂದು 5 ವಾರ ಮೊಣಕಾಲ ನೋವು ಮಸಲ್ಸ್ ತೊಂದರೆ ಬರ್ತಾರೆ. ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಇದ್ರೆ ಆ ಗ್ರಾಮದ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಶುಕ್ರವಾರ ದಿವಸ ಒಂದಷ್ಟು ಅರಿಶಿನ ಬಿಳಿ ಸಾಸಿವೆ ಕೊಡು. ಅರಿಶಿನ ಬಿಳಿ ಸಾಸಿವೆ ಗ್ರಾಮದ